ಹಾಸನಾಂಬೆ ದರ್ಶನಕ್ಕೆ ನಾಳೆಯೇ ಕೊನೆಯ ದಿನ. ಇಂದು ರಾತ್ರಿ 10 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದ್ ಆಗುತ್ತೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಅಂತ್ಯವಾಗುತ್ತೆ. ಸಂಜೆ 7ರಿಂದ ರಾತ್ರಿ 12 ಗಂಟೆವರೆಗೂ ಕೂಡ ದೇವಸ್ಥಾನ ಬಂದ್ ಆಗಿರುತ್ತೆ. ಭಕ್ತರಿಗೆ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈವರೆಗೂ ದೇವಾಲಯಕ್ಕೆ ಸುಮಾರು 20 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಟಿಕೆಟ್, ಲಾಡು, ಹುಂಡಿ ಹೊರತುಪಡಿಸಿ 20 ಕೋಟಿ ಆದಾಯ ಬಂದಿರೋದು. ಹಾಸನದ ಡಿಸಿ ಲತಾಕುಮಾರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನಕ್ಕೆ ಇವತ್ತು 12ನೇ ದಿನ ಬಾಗಿಲು ತೆರೆದು ಒಟ್ಟಾರೆಯಾಗಿ 13ನೇ ದಿನ. ಇನ್ನು ನಾಳೆ ಒಂದು ದಿನ ಮಾತ್ರ ತಾಯಿ ಹಾಸನಾಂಬೆ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಈಗ ಹಾಸನ ಡಿಸಿ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಾಳೆ ಏನೆಲ್ಲ ಸೂಚನೆ ಜನರಿಗೆ ಕೊಡ್ತಾರೆ ಮತ್ತು ನಾಡಿದ್ದು ಏನೆಲ್ಲ ಕಾರ್ಯಕ್ರಮ ಇದೆ ಅನ್ನೋ ಬಗ್ಗೆ ಹೇಳ್ತಾರೆ. ಮೇಡಮ್ ಹೇಳಿ, ಈ ಬಾರಿ ದಾಖಲೆ ಜನ 23 ಲಕ್ಷದಷ್ಟು ಜನ ಈಗಾಗಲೇ ದರ್ಶನ ಮಾಡಿದ್ದಾರೆ. ಕೊನೆ ದಿನವೂ ಕೆಲವರು ಬರ್ಬೇಕು ಅಂತ ಅನ್ಕೋತಾರೆ. ಏನ್ ಸೂಚನೆಗಳಿದೆ ಈ ಜನ ಬರುವಂತ ಭಕ್ತರಿಗೆ ಏನ್ ಹೇಳ್ತೀರಾ ಮೇಡಮ್? ಆಕ್ಚುಲಿ ಇವತ್ತು ನೀವು ಹೇಳ್ದಾಗೆ ಸುಮಾರು 23 ಲಕ್ಷ ಭಕ್ತಾದಿಗಳು ಇದುವರೆಗೂ ಅಂದ್ರೆ ಪ್ರಾರಂಭದಿಂದ ಅಂದ್ರೆ ದಿನಾಂಕ 9 ಅಕ್ಟೋಬರ್ ಇಂದ ಇದುವರೆಗೂ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು 13ನೇ ದಿನ. ನಾಳೆ ಬುಧವಾರ ಮತ್ತೆ ಗುರುವಾರ ದೇವಸ್ಥಾನವನ್ನು ಮುಚ್ಚಲಾಗ್ತದೆ. ಸೊ ಹಾಗಾಗಿ ನಾನು ಭಕ್ತಾದಿಗಳಿಗೆ ಹೇಳೋದು ಇಷ್ಟೇ, ನಾಳೆ ಅಂದ್ರೆ ಇವತ್ತು ಬಂದಿರೋ ಭಕ್ತಾದಿಗಳು ಈಗ 2 ಗಂಟೆಗೆ ದೇವಸ್ಥಾನ ಮುಚ್ಚಲಾಗಿದೆ. 3ವರೆಗೆ ಪ್ರಾರಂಭ ಆಗ್ತದೆ. 3ವರೆಯಿಂದ ರಾತ್ರಿ 10 ಗಂಟೆಗೆ ವರೆಗೆ ಮಾತ್ರ ದರ್ಶನ ಇರ್ತದೆ. ಅಂದ್ರೆ ಮುಖ್ಯ ದ್ವಾರಗಳನ್ನ ಮುಚ್ಚಲಾಗ್ತದೆ. ಎಂಟ್ರಿ ಪಾಯಿಂಟ್ 12 ಗಂಟೆವರೆಗೆ ಯಾರು ಒಳಗಡೆ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಅವ್ರಿಗೆ 12 ಗಂಟೆವರೆಗೆ ದರ್ಶನ ಇರ್ತದೆ. ಇದು ಇವತ್ತಿನದು ಮಂಗಳವಾರದ್ದು. ಆದ್ರೆ ನಾಳೆ ಅಂದ್ರೆ ಬುಧವಾರ 6 ಗಂಟೆಗೆ ಪ್ರಾರಂಭವಾದ್ರೆ ಮಧ್ಯಾಹ್ನ ಯಾವುದೇ ಗ್ಯಾಪ್ ಇರೋದಿಲ್ಲ. ಅಂದ್ರೆ ಮಧ್ಯಾಹ್ನ 2ರಿಂದ 3 ಗಂಟೆವರೆಗೆ ಮೊದಲು ಪ್ರತಿದಿನ ಗ್ಯಾಪ್ ಇರೋದು. ಅಂದ್ರೆ ಮಧ್ಯಾಹ್ನ ಅವ್ರಿಗೆ ಪ್ರಸಾದದ ಸಮಯ ಇರೋದು. ಆದ್ರೆ ಈ ಸರಿ ಅದು ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸರಾಗವಾಗಿ ದರ್ಶನ ಇರ್ತದೆ. ನಾಳೆ ಗ್ಯಾಪ್ ಇಲ್ಲ. ಇದು ನಾಳೆ ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ನಾಳೆ ಒಂದಿನ ಅವಕಾಶ ಇದೆ ಅಷ್ಟೇ. ಇನ್ನು ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ ಕ್ಲೋಸ್ ಮಾಡಿದ್ರೆ ಅವರು ನಂತರ ನಮಗೆ ದೇವಸ್ಥಾನವನ್ನ ಕೊಡುವುದು ಮಧ್ಯರಾತ್ರಿ 12 ಗಂಟೆಗೆ. ಅಂದ್ರೆ ತಾಯಿಯ ದರ್ಶನವನ್ನ ಓಪನ್ ಮಾಡ್ತಾರೆ. ಅದು ಕೇವಲ ಸ್ಥಳೀಯರಿಗೆ ರಾತ್ರಿ 12 ಗಂಟೆಯಿಂದ ಬುಧವಾರ ರಾತ್ರಿ 12 ಗಂಟೆಯಿಂದ ಗುರುವಾರ ಬೆಳಗಿನ ಜಾವ 5 ಗಂಟೆಯವರೆಗೆ ಅದು ಸ್ಥಳೀಯರಿಗೆ ಮಾತ್ರ ದರ್ಶನ ಇರ್ತದೆ. ಈ ದೇವಸ್ಥಾನದ ಸುತ್ತ ಇರ್ತಕ್ಕಂತಹ ಸ್ಥಳೀಯರು. ಯಾಕಂದ್ರೆ ಅವತ್ತು ಸಿದ್ದೇಶ್ವರ ಮಹೋತ್ಸವದ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ಕೆಂಡ ತುಳಿಯೋದು ಇನ್ನು ಅನೇಕ ಇದನ್ನ ನಡೀತಾ ಇರೋದ್ರಿಂದ ಅದು ಸ್ಥಳೀಯರಿಗೆ ಮಾತ್ರ. ಅಂದ್ರೆ ಹೊರಗಡೆಯಿಂದ ಬರೋರಿಗೆ ಏನಿದೆ ಅವಕಾಶ ಅಂದ್ರೆ ನಾಳೆ ಒಂದು ದಿನ ಮಾತ್ರ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ. ಒಟ್ಟಾರೆಯಾಗಿ ಈ ಸತಿ ಪಾಸ್ ವಿತರಣೆಯಿಂದಲಾಗ್ಲಿ, ಆದಾಯ ಆಗ್ಲಿ, ಜನ ಬಂದಿರೋದಾಗ್ಲಿ ಏನಾದ್ರೂ ಮಾಹಿತಿ ಇವತ್ತಿನ ತನಕ ಏನಾದ್ರೂ ಇದೆ? ಇವತ್ತು ನಾವು ಹೇಳ್ಬೇಕು ಅಂದ್ರೆ ಸುಮಾರು 23 ಲಕ್ಷ ಅಂದ್ರೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಸುಮಾರು. ಮತ್ತೆ ನಮ್ಮ ರೆವಿನ್ಯೂದಲ್ಲಿ ಹೇಳ್ಬೇಕು ಅಂದ್ರೆ ಉಂಡಿ ಎಣಿಕೆ, ಕಾಣಿಕೆ ಅವನ್ನ ಹೊರತುಪಡಿಸಲು ನಮ್ಮಲ್ಲಿ ಸುಮಾರು 20 ಕೋಟಿ ಆದಾಯ ನಮ್ಮಲ್ಲಿ ಸಂಗ್ರಹ ಆಗಿದೆ. ಇವತ್ತು 10 ಗಂಟೆಗೆ ಪ್ರವೇಶ ದ್ವಾರ ಮುಚ್ಚಲಾಗುವುದು ದೇವಸ್ಥಾನದ. ರಾತ್ರಿ ದರ್ಶನ ಯಾರು ಒಳಗಡೆ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಅವರು 12 ಗಂಟೆವರೆಗೆ ಅವ್ರಿಗೆ ದರ್ಶನ ಮುಗ್ದೋಗ್ತದೆ. ಇವತ್ತು ರಾತ್ರಿ ಮತ್ತೆ 12 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಬೆಳಗಿನ ಜಾವ 6 ಗಂಟೆವರೆಗೆ ಯಾವುದೇ ದರ್ಶನ ಇರುವುದಿಲ್ಲ. ದೇವಸ್ಥಾನ ಮುಚ್ಚಲ್ಪಟ್ಟಿರ್ತದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ನಾಳೆಯೇ ಕೊನೆಯ ದಿನ. ಇಂದು ರಾತ್ರಿ 10 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದ್ ಆಗುತ್ತೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಅಂತ್ಯವಾಗುತ್ತೆ. ಸಂಜೆ 7ರಿಂದ ರಾತ್ರಿ 12 ಗಂಟೆವರೆಗೂ ಕೂಡ ದೇವಸ್ಥಾನ ಬಂದ್ ಆಗಿರುತ್ತೆ. ಭಕ್ತರಿಗೆ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈವರೆಗೂ ದೇವಾಲಯಕ್ಕೆ ಸುಮಾರು 20 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಟಿಕೆಟ್, ಲಾಡು, ಹುಂಡಿ ಹೊರತುಪಡಿಸಿ 20 ಕೋಟಿ ಆದಾಯ ಬಂದಿರೋದು. ಹಾಸನದ ಡಿಸಿ ಲತಾಕುಮಾರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನಕ್ಕೆ ಇವತ್ತು 12ನೇ ದಿನ ಬಾಗಿಲು ತೆರೆದು ಒಟ್ಟಾರೆಯಾಗಿ 13ನೇ ದಿನ. ಇನ್ನು ನಾಳೆ ಒಂದು ದಿನ ಮಾತ್ರ ತಾಯಿ ಹಾಸನಾಂಬೆ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ. ಈಗ ಹಾಸನ ಡಿಸಿ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಾಳೆ ಏನೆಲ್ಲ ಸೂಚನೆ ಜನರಿಗೆ ಕೊಡ್ತಾರೆ ಮತ್ತು ನಾಡಿದ್ದು ಏನೆಲ್ಲ ಕಾರ್ಯಕ್ರಮ ಇದೆ ಅನ್ನೋ ಬಗ್ಗೆ ಹೇಳ್ತಾರೆ. ಮೇಡಮ್ ಹೇಳಿ, ಈ ಬಾರಿ ದಾಖಲೆ ಜನ 23 ಲಕ್ಷದಷ್ಟು ಜನ ಈಗಾಗಲೇ ದರ್ಶನ ಮಾಡಿದ್ದಾರೆ. ಕೊನೆ ದಿನವೂ ಕೆಲವರು ಬರ್ಬೇಕು ಅಂತ ಅನ್ಕೋತಾರೆ. ಏನ್ ಸೂಚನೆಗಳಿದೆ ಈ ಜನರಿಗೆ ಬರುವಂತ ಭಕ್ತರಿಗೆ ಏನ್ ಹೇಳ್ತೀರಾ ಮೇಡಮ್? ಆಕ್ಚುಲಿ ಇವತ್ತು ನೀವು ಹೇಳ್ದಾಗೆ ಸುಮಾರು 23 ಲಕ್ಷ ಭಕ್ತಾದಿಗಳು ಇದುವರೆಗೂ ಅಂದ್ರೆ ಪ್ರಾರಂಭದಿಂದ ಅಂದ್ರೆ ದಿನಾಂಕ 9 ಅಕ್ಟೋಬರ್ ಇಂದ ಇದುವರೆಗೂ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು 13ನೇ ದಿನ, ನಾಳೆ ಬುಧವಾರ ಮತ್ತೆ ಗುರುವಾರ ದೇವಸ್ಥಾನವನ್ನು ಮುಚ್ಚಲಾಗ್ತದೆ. ಸೊ ಹಾಗಾಗಿ ನಾನು ಭಕ್ತಾದಿಗಳಿಗೆ ಹೇಳೋದು ಇಷ್ಟೇ, ನಾಳೆ ಅಂದ್ರೆ ಇವತ್ತು ಬಂದಿರೋ ಭಕ್ತಾದಿಗಳು ಈಗ 2 ಗಂಟೆಗೆ ದೇವಸ್ಥಾನ ಮುಚ್ಚಲಾಗಿದೆ. 3:30ಗೆ ಪ್ರಾರಂಭ ಆಗ್ತದೆ. 3:30ಯಿಂದ ರಾತ್ರಿ 10 ಗಂಟೆಗೆ ವರೆಗೆ ಮಾತ್ರ ದರ್ಶನ ಇರ್ತದೆ. ಅಂದ್ರೆ ಮುಖ್ಯ ಭಾಗ್ಯ ದ್ವಾರಗಳನ್ನ ಮುಚ್ಚಲಾಗ್ತದೆ, ಎಂಟ್ರಿ ಪಾಯಿಂಟ್ ನ. 12 ಗಂಟೆವರೆಗೆ ಯಾರು ಒಳಗಡೆ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಅವ್ರಿಗೆ 12 ಗಂಟೆವರೆಗೆ ದರ್ಶನ ಇರ್ತದೆ. ಇದು ಇವತ್ತಿನದು, ಮಂಗಳವಾರದ್ದು. ಆದ್ರೆ ನಾಳೆ ಅಂದ್ರೆ ಬುಧವಾರ 6 ಗಂಟೆಗೆ ಪ್ರಾರಂಭವಾದ್ರೆ ಮಧ್ಯಾಹ್ನ ಯಾವುದೇ ಗ್ಯಾಪ್ ಇರೋದಿಲ್ಲ. ಅಂದ್ರೆ ಮಧ್ಯಾಹ್ನ 2ರಿಂದ 3:30 ಗಂಟೆವರೆಗೆ ಮೊದಲು ಪ್ರತಿದಿನ ಗ್ಯಾಪ್ ಇರೋದು. ಅಂದ್ರೆ ಮಧ್ಯಾಹ್ನ ಅವ್ರಿಗೆ ಪ್ರಸಾದದ ಸಮಯ ಇರೋದು. ಆದ್ರೆ ಈ ಸರಿ ಅದು ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಸರಾಗವಾಗಿ ದರ್ಶನ ಇರ್ತದೆ. ನಾಳೆ ಗ್ಯಾಪ್ ಇಲ್ಲ. ಇದು ನಾಳೆ ಹೊರಗಡೆಯಿಂದ ಬರುವ ಭಕ್ತಾದಿಗಳಿಗೆ ನಾಳೆ ಒಂದಿನ ಅವಕಾಶ ಇದೆ ಅಷ್ಟೇ. ನಾಳೆ ಇನ್ನು ಸಂಜೆ 7 ಗಂಟೆಗೆ ದೇವಸ್ಥಾನವನ್ನ ಕ್ಲೋಸ್ ಮಾಡಿದ್ರೆ ಅವರು ನಂತರ ನಮ್ಗೆ ದೇವಸ್ಥಾನವನ್ನ ಕೊಡುವುದು ಮಧ್ಯರಾತ್ರಿ 12 ಗಂಟೆಗೆ. ಅಂದ್ರೆ ತಾಯಿಯ ದರ್ಶನವನ್ನ ಓಪನ್ ಮಾಡ್ತಾರೆ. ಅದು ಕೇವಲ ಸ್ಥಳೀಯರಿಗೆ ರಾತ್ರಿ 12 ಗಂಟೆಯಿಂದ, ಬುಧವಾರ ರಾತ್ರಿ 12 ಗಂಟೆಯಿಂದ ಗುರುವಾರ ಬೆಳಗಿನ ಜಾವ 5 ಗಂಟೆಯವರೆಗೆ ಅದು ಸ್ಥಳೀಯರಿಗೆ ಮಾತ್ರ ದರ್ಶನ ಇರ್ತದೆ. ಈ ದೇವಸ್ಥಾನದ ಸುತ್ತ ಇರ್ತಕ್ಕಂತಹ ಸ್ಥಳೀಯರು. ಯಾಕಂದ್ರೆ ಅವತ್ತು ಸಿದ್ದೇಶ್ವರ ಮಹೋತ್ಸವದ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ಕೆಂಡ ತುಳಿಯೋದು ಇನ್ನು ಅನೇಕ ಇದನ್ನ ನಡೀತಾ ಇರೋದ್ರಿಂದ ಅದು ಸ್ಥಳೀಯರಿಗೆ ಮಾತ್ರ. ಅಂದ್ರೆ ಹೊರಗಡೆಯಿಂದ ಬರೋರಿಗೆ ಏನಿದೆ ಅವಕಾಶ ಅಂದ್ರೆ ನಾಳೆ ಒಂದು ದಿನ ಮಾತ್ರ ಇದೆ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ. ಒಟ್ಟಾರೆಯಾಗಿ ಈ ಸತಿ ಪಾಸ್ ವಿತರಣೆಯಿಂದಲಾಗ್ಲಿ, ಆದಾಯ ಆಗ್ಲಿ, ಜನ ಬಂದಿರೋದಾಗ್ಲಿ ಏನಾದ್ರೂ ಮಾಹಿತಿ ಇವತ್ತಿನ ತನಕ ಏನಾದ್ರೂ ಇದೆ? ಇವತ್ತು ನಾವು ಹೇಳ್ಬೇಕು ಅಂದ್ರೆ ಸುಮಾರು 23 ಲಕ್ಷ ಅಂದ್ರೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಸುಮಾರು. ಮತ್ತೆ ನಮ್ಮ ರೆವಿನ್ಯೂದಲ್ಲಿ ಹೇಳ್ಬೇಕು ಅಂದ್ರೆ ಉಂಡಿ ಎಣಿಕೆ, ಕಾಣಿಕೆ ಅವನ್ನ ಹೊರತುಪಡಿಸಲು ನಮ್ಮಲ್ಲಿ ಸುಮಾರು 20 ಕೋಟಿ ಆದಾಯ ನಮ್ಮಲ್ಲಿ ಸಂಗ್ರಹ ಆಗಿದೆ. ಇವತ್ತು 10 ಗಂಟೆಗೆ ಪ್ರವೇಶದ್ವಾರ ಮುಚ್ಚಲಾಗುವುದು ದೇವಸ್ಥಾನದ. ರಾತ್ರಿ ದರ್ಶನ ಯಾರು ಒಳಗಡೆ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ ಅವರು 12 ಗಂಟೆವರೆಗೆ ಅವ್ರಿಗೆ ದರ್ಶನ ಮುಗ್ದೋಗ್ತದೆ. ಇವತ್ತು ರಾತ್ರಿ ಮತ್ತೆ 12 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಬೆಳಗಿನ ಜಾವ 6 ಗಂಟೆಯವರೆಗೆ ಯಾವುದೇ ದರ್ಶನ ಇರುವುದಿಲ್ಲ, ದೇವಸ್ಥಾನ ಮುಚ್ಚಲ್ಪಟ್ಟಿರ್ತದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.